ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀ ಜಗದ್ಗುರು ಫಕ್ಕೀರ ಚನ್ನವೀರೇಶ್ವರ ಪ್ರೌಢಶಾಲೆಯಲ್ಲಿ ಸನ್ 1996-97ನೇ ಸಾಲಿನ 7ನೇ ತರಗತಿ ಮತ್ತು 1999-2000ರಲ್ಲಿ 10ನೇ ತರಗತಿ ಓದಿದ ವಿದ್ಯಾರ್ಥಿನಿಯರಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ದೇವೇಂದ್ರ ಗೌಡ್ರ ಪಿಡ್ಡನಗೌಡ ಇವರು ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಶ್ರೀ ಫಕ್ಕೀರೇಶ್ವರ ಸ್ವಾಮಿಗಳಿಗೆ ಹಾಗೂ ಶಿಕ್ಷಕಿಯರಿಗೆ ಹೂಗುಚ್ಛಗಳನ್ನು ನೀಡುವ ಮೂಲಕ ಸ್ವಾಗತ ಮಾಡಲಾಯಿತು. ಕೆ.ಜಿ. ಪಾಟೀಲ್ ಇವರು ಪ್ರಾಸ್ತಾವಿಕ ಭಾಷಣ ಮಾಡಿ ವಿದ್ಯಾರ್ಥಿಗಳು ಹಾಗೂ ಶಿಷ್ಯರ ನಡುವಿನ ಬಾಂಧವ್ಯದ ಬಗ್ಗೆ ವಿವರಿಸಿದರು. ಈ ವೇಳೆ ಅದೇ ಬ್ಯಾಚಿನ ವಿದ್ಯಾರ್ಥಿ ನಿಂಗಪ್ಪ ಒಣರೊಟ್ಟಿ ಅವರು ತಾವೇ ಸ್ವರಚಿತವಾಗಿ ಬರೆದ ಕವನವನ್ನು ಮನಸ್ಸು ಬಿಚ್ಚಿ ಎಲ್ಲರ ಮನ ಮುಟ್ಟುವಂತೆ ಹೇಳಿದರು. ಈ ದಿನ ಅತ್ಯಂತ ನೆನಪಿನಲ್ಲಿರ್ತಕ್ಕಂತಹ ಆನಂದದಾಯಕವಾಗಿರ್ತಕ್ಕಂತಹ ಸ್ಮರಣೀಯವಾಗಿರ್ತಕ್ಕಂತಹ ದಿನ. ಯಾಕೆಂದರೆ ಇದೊಂದು ಸುಸಂಗಮವಾಗಿರ್ತಕ್ಕಂಥದ್ದು. ಇಲ್ಲಿ ಶಕ್ತಿಯ ಅಧಿಪತಿಯಾಗಿರ್ತಕ್ಕಂತಹ ಶ್ರೀಗಳು ಒಂದೆಡೆ ಮಾಂಸದ ಮುದ್ದೆಯಂತಿರ್ತಕ್ಕಂತಹ ನಮ್ಮೆಲ್ಲರನ್ನ ತಿದ್ದಿ ತೀಡಿ ಸನ್ಮಾರ್ಗದಲ್ಲಿ ನಡೆಸಿರ್ತಕ್ಕಂತಹ ಗುರು ಬಳಗ, ಹಿರಿಯ ಬಳಗ, ಇವರೆಲ್ಲರ ಜೊತೆಗೆ ನಾವು ಬಾಲ್ಯದಿಂದ ಒಡನಾಡಿಗಳಾಗಿ ಒಡಗೂಡಿ ಕಲಿತು ಆಟವಾಡಿ ಜೀವನ ನಿತ್ಯಂ ವಿವಿಧ ವೃತ್ತಿಯಂ ಅಂಬಂತೆ ನಮ್ಮೆಲ್ಲ ಬದುಕನ್ನು ಕಟ್ಕೊಳ್ಳಿಕ್ಕೆ ವಿವಿಧ. ಇನ್ನೋರ್ವ ವಿದ್ಯಾರ್ಥಿ ಸಂಜೀವ್ ರೆಡ್ಡಿ ಮಲ್ರೆಡ್ಡಿ ಅವರು ಮಾತನಾಡುತ್ತಾ, ಎಲ್ಲರನ್ನೂ ಕೂಡಿಸಬೇಕೆಂದು ಅಂದರೆ ಕಷ್ಟ ಅಂತ ಅಂದುಕೊಂಡಿದ್ದೆವೋ, ಸರಳವಾಗಿ ಎಲ್ಲರೂ ಸೇರಿದ್ದರಿಂದ ಇವತ್ತಿನ ಕಾರ್ಯಕ್ರಮ ಜೇನುಗೂಡಿನಂತಾಗಿದೆ ಎಂದು ಹೇಳಿದರು. ಇಷ್ಟು ಟಫ್ ಅಂತ ತಿಳ್ಕೊಂಡಿದ್ವಿ ನಾವು, ಇಷ್ಟು ಈಜಿ ಆಕೈತೆ ಅಂತ ನಾವು ಎಂದೂ ತಿಳ್ಕೊಂಡಿರಲಿಲ್ಲ. ಆದ್ರೆ ನಮ್ಮ ಸಣ್ಣ ಮಾತಿಗೂ ಸಹಿತ ಯಾರೂ ಒಲ್ಲೆ ಅಂತ ನಮ್ಮ ಗುರು ವೃಂದವೂ ಸೇರಿತು ಹಾಗೂ ನನ್ನ ಸ್ನೇಹ ಮಿತ್ರರು ಸೇರಿದರು. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಜೇನುಗೂಡು ಸೇರಿದಂಗೆ ನಾವು ಯಾರ ಕಡೆ ಲಕ್ಷ್ಯ ವಹಿಸಕ್ಕೆ ಆಗ್ತಾ ಇಲ್ಲ. ಬರೇ ನಮ್ಮ ಗುರು ಸ್ನೇಹಿತರ ಕೂಡ ಮಾತಾಡೋದ್ರೊಳಗೆ ಆಗ್ಬಿಟ್ಟಿದೆ. ಅದಕ್ಕೆ ಒಂದು ಹೊಸ ಜೀವನ, ಒಂದು ಹೊಸ ಮತ್ತೆ 25 ವರ್ಷ ನಂತರ ಸ್ಟಾರ್ಟ್ ಮಾಡ್ದಂಗೆ ಅನಿಸ್ತಾ ಇದೆ. ಅವರವರ ಭಾವನೆಗಳನ್ನು ಶೇರ್ ಮಾಡಿದ್ರು. ಅವ್ರು ಏನು ಪೊಸಿಷನ್ನಾಗ ಅದಾರ ಎಲ್ಲವನ್ನು ಮರೆತು ಒಂದು ತಮ್ಮಲ್ಲಿರುವಂತಹ ಅನುಭವವನ್ನು ಶೇರ್ ಮಾಡಿದರು. ಹಾಗೆ ಈಗ ನಮ್ಮ ಗುರುಗಳ ಬಗ್ಗೆ ಹೇಳಬೇಕಂತಂದ್ರೆ ನಮ್ನ ಹೆಂಗೆ ರೆಡಿ ಮಾಡಿದ್ರು ಅಂತಂದ್ರೆ, ಒಂದು ಮೂರ್ತಿ ಕೆತ್ತಬೇಕಂತಂದ್ರೆ ಎಷ್ಟು ಪ್ರಿಕಾಷನ್ ತಗೋಬೇಕು ಅಷ್ಟು ಪ್ರಿಕಾಷನ್ ತೊಗೊಂಡು ಸಣ್ಣಗೆ ಹೊಯ್ಕೋತ ನಮ್ಮ ಒಂದು ಮೂರ್ತಿ ಮಾಡಿ ಗರ್ಭಗುಡಿಗೆ ಲೆವೆಲ್ಗೆ ರೆಡಿ ಮಾಡಿದರು. ಮತ್ತೋರ್ವ ವಿದ್ಯಾರ್ಥಿನಿ ರತ್ನಾ ನಿಂಗನಗೌಡ ಅವರು ಮಾತನಾಡುತ್ತಾ, ಈ ಊರನ್ನು ಬಿಟ್ಟು ಸುಮಾರು 25 ವರ್ಷಗಳೇ ಕಳೆದು ಹೋಗಿದೆ. ನಮ್ಮ ಜೀವನದಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ನಮಗೆ ಈ ಕಾರ್ಯಕ್ರಮ ಮತ್ತೊಮ್ಮೆ ಬಾಲ್ಯದ ನೆನಪನ್ನು ತಂದು ಕೊಟ್ಟಂತಹ ಸಹೋದರರಿಗೆ ಚಿರಋಣಿಯಾಗಿದ್ದೇನೆ. ಇಡೀ ಗ್ರಾಮ ನಮಗೆ ತವರು ಮನೆ, ಈ ಶಾಲೆ ನಮಗೆ ತವರು ಮನೆಗಿಂತ ಹೆಚ್ಚು. ಇವತ್ತು ನಾವು ಇಲ್ಲಿ ನಿಂತುಕೊಂಡು ಮಾತನಾಡುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ಗುರುಗಳು ಎಂದು ಮಾರ್ಮಿಕವಾಗಿ ವಿವರಿಸಿದರು. ಎಲ್ಲರಿಗೂ ಮನಮುಟ್ಟುವಂತಿತ್ತು ಎಂದರು. ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನಕ್ಕೆ ಎಲ್ಲರೂ ಕೈ ಜೋಡಿಸುವುದರೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸುಮಾರು 3ರಿಂದ 4 ತಿಂಗಳಿಂದ ಅತ್ಯಂತ ಕಾಳಜಿ ವಹಿಸಿ ಎಲ್ಲ ಹಳೆಯ ಸ್ನೇಹಿತರನ್ನು ಒಗ್ಗೂಡಿಸುವ ಕಾರ್ಯಕ್ಕೆ ರುದ್ರಗೌಡ ಪಾಟೀಲ್, ವಸಂತ್ ಬಾಗೇವಾಡಿ, ರಫೀಕ್ ಹಳೆಮನಿ, ಸಿದ್ದು ಬಿಡನಾಳ್, ಈರಣ್ಣ ಗಾಣಿಗೇರ್, ಸಂಜು ರೆಡ್ಡಿ ಮಲ್ರೆಡ್ಡಿ ಹಾಗೂ ಈರಮ್ಮ ಅಂಗಡಿ, ರೇಷ್ಮಾ ಆದ್ರಹಳ್ಳಿ, ಉಡ್ಚಮ್ಮ ಲಕ್ಕುಂಡಿ, ಇದ್ರಮ್ಮ ಬಾಲ್ರೆಡ್ಡಿ, ರತ್ನಾ ನಿಂಗನಗೌಡ, ಇನ್ನುಳಿದ ಎಲ್ಲ ವಿದ್ಯಾರ್ಥಿನಿಯರು ತಮ್ಮ ಸ್ವ ಇಚ್ಛೆಯಿಂದ ಶ್ರಮವಹಿಸಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು.